ಸ್ಟಾರ್ಟ್ ಮಾಡುವಾಗಲೇ ಹೇಳಿದೆ, ಈ ಮನಾಲಿ ಡೆಲ್ಲಿ ಎಲ್ಲ ಬರೋದಂತ ಆದರೆ ಸ್ಕ್ಯಾಮ್ಗಳು ನಡೀತಾ ಇರ್ತದೆ. ಅದರಲ್ಲಿ ನಮಗೊಂದು ಸಣ್ಣದೊಂದು ಸ್ಕ್ಯಾಮ್ ಆಯ್ತು ಇಲ್ಲಿ ನೋಡಿ. ಒಮ್ಮೆ ಶಾಕ್ ಕೂಡ ಆಯಿತು. ಬಟ್ ನಾವೇನು ಮಾಡೋದು, ಅವರು ಹೇಳಿ ಆಯಿತು ಪ್ರೈಸ್, ಅದನ್ನು ನಾವು ಗಲಾಟೆ ಮಾಡಿ ಏನು ಸಿಗೋದಿಲ್ಲ. ಸೀಸನಲ್ಲಿ ಬರೋದ್ರಿಂದ ಇದಕ್ಕೆ ನಮಗೆ 1000 ಹತ್ತಿರ ಆಯಿತು. ನಾವು 1 ಮಂತ್ ಬ್ಯಾಕ್ ಬುಕ್ ಮಾಡಿದ್ರಿಂದ. ಸಡನ್ ಬುಕ್ ಮಾಡಿದರೆ 3500 ಎಲ್ಲ ಹೋಗ್ತದೆ ಆಯ್ತಾ. ಈ ಥರ ಬ್ಲಾಂಕೆಟ್ ಕೂಡ ಕೊಡ್ತಾರೆ, ಯಾಕಂದರೆ ಬ್ಲಾಂಕೆಟ್ ಬೇಕೇ ಆಯ್ತಾ. ಇಲ್ಲಿ ತುಂಬಾ ಚಳಿ ಉಂಟು. ನೀವೇನಾದರೂ ಮನಾಲಿ ಬರೋದು ಅಂತ ಆದರೆ ಖಂಡಿತ ಈ ವೋಲ್ವೋ ಬಸ್ಸಲ್ಲೇ ಬರೋದು ಉತ್ತಮ ಅಂತ ಹೇಳ್ತೇನೆ. ಯಾಕಂದರೆ ಒಂದು ಪೀಸ್ಫುಲ್ ಆದಂತಹ ವಾತಾವರಣ. ಇಲ್ಲಿ ಚಾರ್ಜಿಂಗ್ ಪಾಯಿಂಟ್ ಕೂಡ ಉಂಟು, ಹಾಗೆಯೇ ವಾಟರ್ ಬಾಟಲ್ ಕೂಡ ಕೊಡ್ತಾರೆ. ಹೇಗೆ ಬೇಕು ಆ ಥರ ಅಡ್ಜಸ್ಟ್ ಕೂಡ ಮಾಡ್ಬೋದು. ಇದುವೇ ವೋಲ್ವೋ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಡೆಲ್ಲಿಯಲ್ಲಿದ್ದೇವೆ. ಸೊ ಈಗ ಡೆಲ್ಲಿಯಿಂದ ಮನಾಲಿಗೆ ಹೋಗ್ತಾ ಇದ್ದೇವೆ. ಸೊ ಮನಾಲಿಗೆ ಹೋಗಬೇಕಂತಾದರೆ 2 ಆಪ್ಷನ್, ಒಂದು ಪ್ರೈವೇಟ್ ಕ್ಯಾಬಲ್ಲಿ ಹೋಗ್ಬೋದು ಅಥವಾ ಬಸ್ಸಲ್ಲಿ ಹೋಗ್ಬೋದು. ಸೊ ನಾವು ಈ ವೋಲ್ವೋ ಬಸ್ಸಲ್ಲಿ ಮನಾಲಿಗೆ ಹೋಗ್ತಾ ಇದ್ದೇವೆ. ಆಗಲೇ ಹೇಳಿದಾಗ ಇಲ್ಲಿ ಮನಾಲಿಗೆ ಹೋಗುವಂಥ ಸಾಕಷ್ಟು ಬಸ್ಗಳು ಉಂಟಾಯ್ತಾ ನೋಡಿ. ಅಲ್ಲಿ ಉಂಟು, ಅಲ್ಲಿ ಉಂಟು, ಅಲ್ಲಿ ಸಹ ಉಂಟು ಬಸ್. ಅದರಲ್ಲಿ ನಮ್ಮ ಬಸ್ ಇನ್ನೂ ಬರಬೇಕಷ್ಟೇ. ಸೊ ನೀವೇನಾದರೂ ಮನಾಲಿ ಹೋಗೋದಂತ ಆದರೆ ಸ್ಲೀಪರ್ ಬಸ್ಗಳು ಕಮ್ಮಿ. ಇಲ್ಲಿ ಒಂದು ಸ್ಲೀಪರ್ ಬಸ್ ಇದೆ, ಅಂಥದ್ದು 1-2 ಬಸ್. ಆದರೆ ವೋಲ್ವೋ ಬಸ್ ಏನಿದೆ ನಮ್ಮ ಮಂಗಳೂರಲ್ಲಿ ಅಥವಾ ಕರ್ನಾಟಕದಲ್ಲಿ ಐರಾವತ ಏನಿದೆ, ಅದೇ ಥರದ ಬಸ್ ಇಲ್ಲಿ ಸಾಕಷ್ಟು ಉಂಟು ನೋಡಿ. ಒಂದೊಂದು ಕಂಪನಿ, ಇಲ್ಲಿ ಮಹಾಲಕ್ಷ್ಮಿ ಅಂತ ಉಂಟು, ಅಲ್ಲಿ ಫ್ಲಿಕ್ಸ್ ಬಸ್, ಇಲ್ಲಿ ಸಾಕಷ್ಟು ಬಸ್ಗಳುಂಟು. ಸೊ ಒಂದರಲ್ಲಿ ಹೋಗಬೇಕು. ನಾನೀಗ ಮಾತಾಡ್ತಿರುವಂಥದ್ದು ಕೂಡ ಅವಸರದಲ್ಲಿ, ಯಾಕಂದರೆ ನಮ್ಮ ಬಸ್ ಎಲ್ಲಿ ಉಂಟಂತ ಕೂಡ ಗೊತ್ತಿಲ್ಲ. 6:45ಗೆ ಬರಬೇಕಿತ್ತು, ಈಗ 6:50 ಆಗಿದೆ. ನೋಡುವ ಎಷ್ಟೊತ್ತಿಗೆ ಬರ್ತದೆ ಅಂತ. ಇನ್ನೇನಿದ್ರು ನಾವು ಈ ಬಸ್ಸಲ್ಲಿ ಹೋಗಿ ಏನೆಲ್ಲ ಕೊಡ್ತಾರೆ ನೋಡುವ. ಅದಾದಮೇಲೆ ನೈಟಿಗೆ ಊಟಕ್ಕೆ ನಿಲ್ಲಿಸ್ತಾರೆ. ಊಟಕ್ಕೆ ನಿಲ್ಲಿಸಿ ಆದಮೇಲೆ ಇನ್ನು ಬೆಳಿಗ್ಗೆ ನಾವು ಮನಾಲಿಗೆ ರೀಚ್ ಆಗ್ತೇವೆ. ಸೊ ಇಲ್ಲೇ 14 ಡಿಗ್ರಿ ಸೆಲ್ಸಿಯಸ್ ಇದೆ, ಬಟ್ ಅಷ್ಟೊಂದು ಚಳಿ ಆಗ್ತಾ ಇಲ್ಲ. ಬಟ್ ನೋಡುವ, ಮನಾಲಿಯಲ್ಲಿ -ಡಿಗ್ರಿಯಲ್ಲಿ ಉಂಟಂತೆ. ಹೇಗಾಗ್ತದೆ ನೋಡುವ. ನಿಮಗೂ ಕೂಡ ಮನಾಲಿಯನ್ನು ತೋರಿಸ್ತೇನೆ. ಈ ಒಂದು ಪೊಲ್ಯೂಷನ್ ನಡುವೆ ಕೂಡ ಬ್ಲಾಗ್ ಮಾಡ್ತಾ ಇದ್ದೇನೆ. ಸೊ ಹಾಗಾಗಿ ಮಾಸ್ಕ್ ಕೂಡ ಯಾರು ನಾನು ಹಾಕಲಿಲ್ಲ. ಸೊ ಇಷ್ಟನ್ನು ಹೇಳ್ತಾ ಈಗ ಡೈರೆಕ್ಟಾಗಿ ಬಸ್ ಬಂದ ಮೇಲೆ ಬಸ್ಸಿಗೆ ಬೋರ್ಡ್ ಮಾಡಿ ಅದರಲ್ಲಿ ಏನೆಲ್ಲ ಫೆಸಿಲಿಟಿ ಇದೆ ಅಂತ ನೋಡ್ಕೊಂಡು ಬರೋಣ. ಯಾಕಂದರೆ ಈ ಬಸ್ಸಿಗೆ ನಾವು ಸ್ವಲ್ಪ ಜಾಸ್ತಿಯೇ ಪೇ ಮಾಡಿ ಹೋಗ್ತಾ ಇದ್ದೇವೆ ಆಯಿತಾ. ಸೊ ಒಂದು ಒಳ್ಳೆಯ ಟ್ರಾವೆಲ್ ಒಳ್ಳೆ ಆಗಿರಲಿ ಅಂತ. ಸೊ ನಮ್ಮ ಥರನೇ ಅದೆಷ್ಟೋ ಜನ ಟ್ರಾವೆಲ್ ಮಾಡ್ತಾ ಇದ್ದಾರೆ, ಅದು ಕೂಡ ಮನಾಲಿ, ಕಸೋಲ್ ಆ ಥರದ ಎಲ್ಲ ಜಾಗಗಳಿಗೆ. ನಾವೀಗ ಹೋಗಬೇಕಾದಂತಹ ಬಸ್ ಬಂದಿದೆ ಆಯಿತಾ. ಅದೆಲ್ಲ ನೋಡ್ತಿರುವಾಗ ನಿಮ್ಗಾಗ್ಬೋದು, ಫಸ್ಟ್ ಟೈಮ್ ನೋಡ್ತಿದ್ದೆ ನಾನು ಕೂಡ ಈ ಥರದ ಕ್ಯಾಪ್ ಎಲ್ಲ ಹಾಕಿ. ಬಟ್ ಬಸ್ ಹೊರಡಿತ್ತು ನೋಡಿ, ವೋಲ್ವೋ ಬಸ್. ನಾನು ಮತ್ತು ಚಿರಾಗ್ ಇಲ್ಲಿ, ಯತಿ ಮತ್ತು ಅಕ್ಷಯ್. ಹಾಯ್ ಬ್ರೋ. ಹಾಯ್ 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 ಗೈಸ್. ಹಾಯ್. ನೋಡುವ ಹೇಗಾಗುತ್ತೆ ಅಂತ. ನಮಗೆ ಇಲ್ಲೇ ಫ್ರಂಟ್ ಸೀಟನ್ನು ಬುಕ್ ಮಾಡಿದ್ದೇವೆ ನಾವು ಒಟ್ಟಿಗೆ. ಸೊ ಇನ್ನೇನಿದ್ರು ನಾವು ಇಲ್ಲಿಂದ ಡೈರೆಕ್ಟಾಗಿ ಒಂದು ಬ್ರೇಕ್ ಇರುತ್ತೆ, ಎಲ್ಲಿ ಅಂತ ಗೊತ್ತಿಲ್ಲ. ಬಸ್ಸಲ್ಲಿ ಒಂದು 3 hours ಜರ್ನಿ ಮಾಡಿ ಬಂದಿದ್ದೇವೆ. ಈಗ ಊಟದ ಬ್ರೇಕ್ ಕೊಟ್ಟಿದ್ದಾರೆ, ನೈಟ್ ಡಿನ್ನರ್ ಬ್ರೇಕ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಿಮಗೆ ಈ ಥರ ಬ್ಲ್ಯಾಂಕೆಟ್ ಕೂಡ ಕೊಡ್ತಾರೆ, ಯಾಕೆಂದರೆ ಬ್ಲ್ಯಾಂಕೆಟ್ ಬೇಕೇ ಆಯಿತಾ. ಇಲ್ಲಿ ತುಂಬಾ ಚಳಿ ಉಂಟು. ಇಲ್ಲೇ ಇಷ್ಟೊಂದು ಚಳಿ ಇದ್ದರೆ ನಾವೀಗ ಡೆಲ್ಲಿಯಿಂದ ಸ್ವಲ್ಪ ಮುಂದೆ ಇದ್ದೇವೆ, ಆಲ್ಮೋಸ್ಟ್ ಒಂದು 150 ಕಿಲೋಮೀಟರ್ ಮುಂದೆ ಇದ್ದೇವೆ. ಬಟ್ ಇಲ್ಲೇ ಈ ಥರ ಚಳಿ ಇದ್ದರೆ ಇಲ್ಲಿ 11 ಡಿಗ್ರಿ ಅಂತ ತೋರಿಸ್ತಾ ಇದೆ. ಬಟ್ ನಾವು ಮನಾಲಿಯಲ್ಲಿ -14 ಡಿಗ್ರಿ ಅಂತ ತೋರಿಸ್ತಾ ಉಂಟು. ಸೊ ಅಲ್ಲಿ ಹೇಗಿರ್ಬೋದು ಚಳಿ ಅಂತ ನೀವೇ ಯೋಚನೆ ಮಾಡಿ. ಬಟ್ ನೀವೇನಾದರೂ ಮನಾಲಿ ಬರೋದು ಅಂತ ಆದರೆ ಖಂಡಿತ ಈ ವೋಲ್ವೋ ಬಸ್ಸಲ್ಲೇ ಬರೋದು ಉತ್ತಮ ಅಂತ ಹೇಳ್ತೇನೆ. ಯಾಕೆಂದರೆ ಒಂದು ಪೀಸ್ಫುಲ್ ಆದಂತಹ ವಾತಾವರಣ. ಹಾಗೆಯೇ ನೀವು ಒಬ್ಬರೇ ಬರ್ಬೋದು. ಬಟ್ ಟ್ಯಾಕ್ಸಿಯಲ್ಲಿ ಬರೋದಂತ ಆದರೆ ನಿಮಗೆ ಅಷ್ಟೊಂದು ಸಫೋಕೇಶನ್ ಇರ್ಬೋದು. ಸೊ ಹಾಗಾಗಿ ನೀವು ಯೋಚನೆ ಮಾಡಿ ಯಾವುದರಲ್ಲಿ ಬರೋದಂತ. ಸೊ ನಾವು ಫ್ರೆಂಡ್ಸ್ ಇರೋದ್ರಿಂದ ನಮಗೆ ಈ ಫ್ರಂಟ್ ರೋ ಏನಿದೆ ವೋಲ್ವೋದು, ಅದರಲ್ಲಿ ಬಂದು ಹೋಗ್ತಾ ಇದ್ದೇವೆ ಈಗ. ಸೊ ಈಗ ಇಲ್ಲಿಂದ ಡಿನ್ನರ್ ಮಾಡುವಂತಹ ಟೈಮ್ ನೋಡಿ. ಇದುವೇ ವೋಲ್ವೋ.
ಸೊ ಇದೇ ಓಲ್ವೋಲ್ಲಿ ಹೋಗಿ ಹೋಗ್ತಾ ಇದ್ದಾವೆ. ಈ ಥರ ಬ್ಲ್ಯಾಂಕೆಟ್ ಕೂಡ ಕೊಡ್ತಾರೆ. ಹಾಗೆಯೇ ನೋಡಿ ಸೀಟ್ ಕೂಡ ಇದರಲ್ಲಿ ಚಾರ್ಜಿಂಗ್ ಪಾಯಿಂಟ್ ಕೂಡ ಉಂಟು. ಹಾಗೆಯೇ ವಾಟರ್ ಬಾಟಲ್ ಕೂಡ ಕೊಡ್ತಾರೆ. ಮತ್ತು ಸೀಟ್ ನಿಮಗೆ ಹೇಗೆ ಬೇಕು ಆ ಥರ ಅಡ್ಜಸ್ಟ್ ಕೂಡ ಮಾಡ್ಬೋದು. ಇದು ಹೊರಗಡೆ ವ್ಯೂ ನೋಡ್ತಾ ಎಂಜಾಯ್ ಮಾಡ್ಬೋದು ಅಂತ ಹೇಳ್ತಾ ಈಗ ಇಲ್ಲಿಂದ ಡಿನ್ನರ್ ಮಾಡುವಂತಹ ಟೈಮ್. ಸೊ ಖಂಡಿತ ಸೂಪರ್ ಆದಂತಹ ಒಂದು ವೆದರಲ್ಲಿ ಒಳಗಡೆ ಚಳಿ ಏನು ಗೊತ್ತಾಗ್ತಿರ್ಲಿಲ್ಲ, ಬಟ್ ಈಗ ಹೊರಗಡೆ ಬಂದಮೇಲೆ ತುಂಬಾ ಚಳಿ ಗೊತ್ತಾಗ್ತಾ ಉಂಟು ನೋಡಿ. ಈಗ ಊಟ ಎಲ್ಲ ಆಗಿ ನಾವು ಹಿಂದ್ಗಡೆ ಕಾಣಿಸ್ತಿರುವಂತಹ ಬಸ್ ಏನಿದೆ ಇದರಲ್ಲಿ ಹೋಗೋದಾಯ್ತಾ. ಬಟ್ ನಾವು ಈಗ ನೆಲೆಸಿದಂಥ ಹೋಟೆಲ್ ಈ ಶೃಂಗಾರ್ ಇದರಲ್ಲಿ ನಾನು ಆಗಲೇ ಈ ವಿಡಿಯೋ ಸ್ಟಾರ್ಟ್ ಮಾಡುವಾಗಲೇ ಹೇಳಿದೆ, ಈ ಮನಾಲಿ ಡೆಲ್ಲಿ ಎಲ್ಲ ಬರೋದಂತಾದರೆ ಅಥವಾ ನಮ್ಮ ಊರು ಬಿಟ್ಟು ಬೇರೆ ಊರಿಗೆ ಬರೋದಂತಾದರೆ ಸ್ಕ್ಯಾಮ್ಗಳು ನಡೀತಾ ಇರ್ತದೆ. ಅದರಲ್ಲಿ ನಮಗೊಂದು ಸಣ್ಣದೊಂದು ಸ್ಕ್ಯಾಮ್ ಆಯ್ತು. ಇಲ್ಲಿ ನಾವು ಊಟ ಆರ್ಡರ್ ಮಾಡಿದ್ವಿ ಆಯಿತಾ, ಅದರಲ್ಲಿ ನಾವು ರೈಸಿಗೆ ಎಷ್ಟು ಅಂತ ಕೇಳಿದ್ವಿ. ಸೊ ರೈಸಿಗೆ 160 ಅಂತ ಹೇಳಿದರು. ಓಕೆ ನಿಮಗೆ ಯಾವ್ದು ಬೇಕಂತ ಕೇಳಿದ್ರು. ಅದಕ್ಕೆ ನಾವು ಹೇಳಿದ್ವಿ ಚಿಕನ್ ರೈಸ್ ಆಗ್ಬೋದು ಅಂತ. ಬಟ್ ಬಿಲ್ ಪೇ ಮಾಡುವಾಗ ಅವ್ರು ಹೇಳಿದರು 3000 ಅಂತ. ಅಂದರೆ ಒಂದೊಂದು ರೈಸಿಗೆ 500 ರುಪೀಸ್ ಹತ್ತತ್ರ. ಸೊ ಅದನ್ನು ನೋಡಿ ಒಮ್ಮೆ ಶಾಕ್ ಕೂಡ ಆಯಿತು. ಬಟ್ ನಾವೇನು ಮಾಡೋದು, ಅವರು ಹೇಳಿ ಆಯಿತು ಪ್ರೈಸ್, ಅದನ್ನು ನಾವು ಗಲಾಟೆ ಮಾಡಿ ಏನು ಸಿಗೋದಿಲ್ಲ. ಸೊ ನೀವೇನಾದರೂ ಬರೋದಂತಾದರೆ ಖಂಡಿತ ಫಸ್ಟೇ ಪ್ರೈಸ್ ಕೇಳಿ, ಎಲ್ಲ ಫುಡ್ನ ಪ್ರೈಸ್ ಕೇಳಿ ಅದಾದಮೇಲೆ ತಗೊಳ್ಳಿ ಆಯಿತಾ. ಈ ಮನಾಲಿ ಡೆಲ್ಲಿ ಎಲ್ಲಿಯಾದರೂ ಈ ಒಂದು ಜಾಗ ಅಂತ ಅಲ್ಲ, ನೀವು ಎಲ್ಲಿ ಟ್ರಾವೆಲ್ ಹೋದರೂ ಕೂಡ ಈ ಸ್ಕ್ಯಾಮ್ ಆಗೋದು ಹಾಗೇ ಆಗ್ತದೆ. ಸ್ಕ್ಯಾಮ್ ಮಾಡೋರು ಇದ್ದೇ ಇರ್ತಾರೆ. ಸೊ ನಾವು ಸ್ಕ್ಯಾಮ್ ಆಗೋದಕ್ಕಿಂತ ಸ್ವಲ್ಪ ಜಾಗ್ರತೆ ಆಗಿರಬೇಕು ಅಷ್ಟೇ. ಸೊ ನೀವು ಹೋಗೋದಂತಾದರೆ ಅಥವಾ ಇಲ್ಲಿ ಡೆಲ್ಲಿ ಬರೋದಂತಾದರೆ ಅಥವಾ ಯಾವುದೇ ಜಾಗಕ್ಕೆ ಹೋಗೋದಂತಾದರೆ ಫಸ್ಟ್ ಪ್ರೈಸ್ ಕೇಳಿ. ಅದು ಟ್ರಾವೆಲ್ ಆಗಿರ್ಬೋದು, ಜೀಪ್ ಆಗಿರ್ಬೋದು, ಫುಡ್ ಆಗಿರ್ಬೋದು, ಯಾವುದೇ ಕೂಡ ಫಸ್ಟಿಗೆ ಪ್ರೈಸ್ ಕೇಳಿ ಅದಾದಮೇಲೆ ಅದನ್ನು ತಿನ್ನಿ ಅಥವಾ ಆ ಜೀಪಲ್ಲಿ ಹೋಗಿ ಟ್ರಾವೆಲ್ ಮಾಡಿ ಅಂತ ಹೇಳ್ತಾ ಈಗ ವಾಪಸ್ ಅದೇ ಬಸ್ಸಲ್ಲಿ ನಾವು ಈಗ ಹೋಗಬೇಕು ಮನಾಲಿಗೆ. ಬಟ್ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ ಸಾಂಗ್ ಹಾಕಿದ್ದಾರೆ, ಹಾಗಾಗಿ ಕಾಪಿರೈಟ್ ಇಶ್ಯೂ ಬರೋದ್ರಿಂದ ನಾನು ಈ ವಿಡಿಯೋ ಕರೆಕ್ಟಾಗಿ ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ನಾನೀಗ ಮಾತಾಡ್ತಿರುವಾಗ ನಿಮ್ಗೆ ಗೊತ್ತಾಗಲಿಕ್ಕಿಲ್ಲ ನನಗೆ ಎಷ್ಟೋ ಚಳಿ ಆಗ್ತಾ ಇದೆ ಅಂತ. ಬಟ್ ನಾವು ಹೇಳಿದ್ದಲ್ಲ, ಕಂಟೆಂಟ್ಗೋಸ್ಕರ ನಾವು ಪೊಲ್ಯೂಷನ್ ಇಲ್ಲದೆ ಮಾಸ್ಕ್ ಕೂಡ ಮಾಡಬೇಕು, ಹಾಗೆಯೇ ಟ್ರಾವೆಲ್ ಕೂಡ ಮಾಡಬೇಕು. ಸೊ ಹೋಗುವ ಇಲ್ಲಿಂದ ಡೈರೆಕ್ಟಾಗಿ ಇನ್ನು ಬೆಳಗ್ಗೆ ಮನಾಲಿಯಲ್ಲಿ ಸಿಗುವ. ನಾವೀಗ ಸೀಸನಲ್ಲಿ ಬರೋದ್ರಿಂದ ಇದಕ್ಕೆ ನಮಗೆ 1000 ಹತ್ತತ್ರ ಆಯಿತು. ನಾವು 1 ಮಂತ್ ಬ್ಯಾಕ್ ಬುಕ್ ಮಾಡಿದ್ರಿಂದ. ಸೊ ನೀವೇನಾದರೂ ಸಡನ್ ಬುಕ್ ಮಾಡಿದರೆ ನಿಮಗೆ 3000 3500 ಎಲ್ಲ ಹೋಗ್ತದೆ ಆಯಿತಾ. ಸೊ ಖಂಡಿತ ಬೇಗ ಬುಕ್ ಮಾಡಿ. ಮನಾಲಿ ಟ್ರಿಪ್ ಎಲ್ಲ ಇದ್ದರೆ ಬೇಗನೆ ಬುಕ್ ಮಾಡಿ. 1 ಮಂತ್ 2 ಮಂತ್ ಬ್ಯಾಕ್ ಬುಕ್ ಮಾಡಿ ಆರಾಮ್ಸೆ ಬನ್ನಿ. ಸೊ ಈ ಥರದ ಬಸ್ಸಲ್ಲಿ ಹೋಗ್ಬೋದು. ಸೊ ಇನ್ನೇನಿದ್ರು ನಾಳೆ ಸಿಗುವ. ಸದ್ಯಕ್ಕೆ ಈ ವಿಡಿಯೋದಲ್ಲಿ ಇಷ್ಟೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾಳೆ ನಿಮಗೆ ಮನಾಲಿಯ ಒಂದು ಪರ್ಫೆಕ್ಟ್ ದರ್ಶನ ಮಾಡಿಸ್ತೇನೆ. ಹಾಗೆಯೇ ಮನಾಲಿ, ಕಸೋಲ್ ಮತ್ತು ಯಾವುದೆಲ್ಲ ಜಾಗಗಳನ್ನು ತೋರಿಸ್ಲಿಕ್ಕೆ ಆಗ್ತದೆ ಅದನ್ನೆಲ್ಲ ತೋರಿಸ್ತೇನೆ. ಬಟ್ ಈಗ ನಾನು ಹೇಳಿದಾಗೆ ಇಲ್ಲಿ ಮ್ಯೂಸಿಕ್ ಕೊಟ್ಟಾಯ್ತಾ. ಸೊ ಹಾಗೆ ಬಾಯ್, ಸಿ ಯು, ಟೇಕ್ ಕೇರ್, ಬಾಯ್ ಬಾಯ್.